ಇವಂದು ಅಲ್ಲ, ಆದರೂ ಸಹಿತ ಮನಸ್ಸು ಕೇಳಬೇಕಲ್ಲ. ಯಾರ್ದಾದ್ರೇನು ನಾ ಸಿರಿವಂತ ಆದ್ರೆ ಸಾಕಂತ ತಿಳ್ಕೊಂಡು ಕೈ ಎತ್ತಿ ಅದನ್ನು ಕಿಶೆದೊಳಗೆ ಹಾಕ್ಕೊಂಡು ಅಟ್ಟಕ ಸುಮ್ಮ ಬಿಡಲಿಲ್ಲ. ಅವ್ರಿಗೆ ನಿಲ್ಲಂತ ನಿಲ್ಲಿಸಿದ. ಕನಕದಾಸರಿಗೆ ನಿಂತರು. ನಿನಗೆ ಹುಚ್ಚು ಅನ್ಬೇಕು ಶಾಣೆ ಅನ್ಬೇಕು ಅಂತ ಕೇಳಿದ ಪಂಡಿತ. ಕಣ್ಣು ಮುಂದನ ಬಂಗಾರದ ಇದು ಪರಿಶುದ್ಧವಾದ ಚಿನ್ನ ಅನ್ನೋದು ಗೊತ್ತಿದ್ದೂ ಸಹಿತ ಇದನ್ನು ತಗೊಂಡು ಜೋಳಿಗೆ ಹಾಕ್ಕೊಂಡಿದ್ರೆ ಶ್ರೀಮಂತ ಅಕ್ಕಿದ್ದಿ. ಆದ್ರೆ ಅದರ ಮ್ಯಾಲ ಮಣ್ಣು ಚೆಲ್ಲಿ ಹೋದೆಲ್ಲ, ನಿನಗೆ ಹುಚ್ಚು ಅನ್ಬೇಕು ಶಾಣೆ ಅನ್ಬೇಕಂತ ಕನಕದಾಸರಿಗೆ ಕೇಳಿದ. ಹೌದು, ನಾ ಮಣ್ಣು ಚೆಲ್ಲೋದನ್ನು ನೀ ನೋಡಿದೇನಂತ ಕನಕದಾಸರು ಕೇಳಿದರು. ನೋಡ್ಯ, ನೀ ಮುಚ್ಚಿದ ಮಣ್ಣು ಸರಿಸಿ ಇಲ್ಲಿ ಕಿಶೆದಾಗ ಹಾಕ್ಕೊಂಡು ಬಂದಿ ನೋಡಂತ ತೋರಿಸಿದ. ಆವಾಗ ಕನಕದಾಸರಂದರು, ನಾನು ಹುಚ್ಚಲ್ಲ ನೀ ಹುಚ್ಚದಿದೆ ಅಂದ್ರವರು. ಇವ ಯಾಕ ಅಂದ, ನಮ್ಮದು ಅಲ್ಲದ ವಸ್ತುವನ್ನು ಯಾರು ತಗೋತಾರ ಅವರು ಅಜ್ಞಾನಿಗಳು. ನಮ್ಮದಲ್ಲದ ವಸ್ತುಗಳನ್ನು ಯಾರು ತಗೊಳ್ಳೋದಿಲ್ಲ ಅವರೇ ನಿಜವಾದ ಸದಾಚಾರವಂತರು. ಅದು ನಂದಲ್ಲ ವಸ್ತು, ನಂದಲ್ಲ ಅಂದ ಬಳಿಕ ನಾ ಹೆಂಗೆ ತಗೊಳ್ಳಿ ಅದನ್ನು? ಯಾರೋ ಕಳೆದುಕೊಂಡಾರ, ಅದು ಹೆಂಗೆ ನಂದಾಗ್ತದೆ? ಅದಕ್ಕೆ ನಾನು ಹುಚ್ಚಲ್ಲ ನೀ ಹುಚ್ಚದಿ. ಇನ್ನೊಬ್ಬರು ವಸ್ತು ತಗೊಳ್ಳಾವ, ನೀ ಎಂಥ ದಡ್ಡಿರ್ಬೇಕು ಅಂತ ಕನಕದಾಸರು ಹೇಳಿದರು. ಅದಕ್ಕೆ ನಮ್ಮದಲ್ಲದ ವಸ್ತುಗಳನ್ನು ಮುಟ್ಟಾಕ ಹೋಗಬಾರ್ದು, ಕೈಗೆ ಆಚಾರ ಗೊತ್ತಿರಬೇಕು. 12ನೇ ಶತಮಾನದೊಳಗೆ 33 ಜನ ಶರಣೀಯರು ಹೆಣ್ಮಕ್ಳು ವಚನ ಬರೆದಾರ. 33 ಜನ. ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ, ಶಾಲಾ ಕಾಲೇಜು ಕಟ್ಟಡವನ್ನು ಏರಿಲ್ಲ. ಆದರೂ ಸಹಿತ ಬಸವಣ್ಣನವರಂಗ, ಚನ್ನ ಬಸವಣ್ಣನವರಂಗ, ಅಲ್ಲಮ ಪ್ರಭುದೇವರಂಗ, ಸಿದ್ದರಾಮೇಶ್ವರರಂಗ ವಚನಗಳನ್ನು ಬರೀತಾರ. ಏನು ಅದ್ಭುತ! ಅದರಾಗ ಒಬ್ಬ ಹೆಣ್ಣುಮಗಳು 33 ಜನ ಏನದಾರಲ್ಲ, ಅದರಾಗ ಒಬ್ಬ ಹೆಣ್ಣುಮಗಳು ಸತ್ಯಕ್ಕಂತ ತಿಳ್ಕೊಂಡು ಏನಕ್ಕೆ ಕಾಯಕ ಮಾಡ್ತಿದ್ದಳು ಅಂತ ಕೇಳಿದ್ರೆ, ಶರಣರ ಅಂಗಳ ಕಸ ಗುಡಿಸ್ತಿದ್ದಳು. ಈಗ ಹೆಂಗೆ ನಗರಸಭೆಯವರು ಶಹರದೊಳಗೆ ಗುಡಿಸೋದಿಲ್ಲ, ರೋಡ್ ಮೇಲೆ ಕಸ ಗುಡಿಸ್ತಿರ್ತಾರೆ ಬೀದಿ ಮೇಲೆ, ಹಂಗೆ ಕಸ ಗುಡಿಸುವಂಥ ಕಾಯಕ ಮಾಡ್ತಿದ್ದಳು ಸತ್ಯಕ್ಕ. ಅಂಥ ಸತ್ಯಕ್ಕ ಶರಣೆ ವಚನ ಬರೆದಾಳ. ಏನು ವಚನ? ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದೊಡೆ, ಕೈ ಮುಟ್ಟಿ ಎತ್ತಿದೆನಾದಡೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಶಂಭುಜಕ್ಕೇಶ್ವರ. ಭಾಳ ಅದ್ಭುತ ವಚನ ಇದು. ಹೇಳ್ತಾಳ, ನಾನು ಕಸ ಗುಡಿಸುವಂಥ ಬೀದಿಯೊಳಗೆ ಹಾದಿಯೊಳಗೆ ಯಾರ್ದಾದ್ರೂ ಹೊನ್ನ ಬಂಗಾರದ ತುಣುಕ ಚಲೋದೊಂದು ಬಟ್ಟೆ ಬಿದ್ದಿತ್ತು ಅಂದ್ರೆ ನಾ ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಏನು ಬದುಕ! ದೇವ್ರ ಮೇಲೆ ಪ್ರಮಾಣ ಮಾಡಿದ್ಲು ಹೆಣ್ಮಗಳು. ಬಂಗಾರದ ತುಣುಕು ಬಿದ್ದರೂ ನಾ ಹೊಳ್ಳಿ ನೋಡೋದಿಲ್ಲ, ರೇಷ್ಮೆಯ ಮಡಿ ಬಟ್ಟೆ ಬಿದ್ದರೂ ಸಹಿತ ನಾನು ಮುಟ್ಟುವುದಿಲ್ಲ. ಯಾಕೆ? ಅದು ನಂದಲ್ಲ. ಇದಕ್ಕೆ ಆಚಾರ ಅಂತ ಕರೀತಾರ. ಈ ವಚನವನ್ನು ಒಬ್ಬ ಹೆಣ್ಮಗಳು ಬರೆದಿರ್ತಕ್ಕಂಥ ವಚನವನ್ನು ಇಂದಿನ ದಿನಮಾನದ ಏನು ಭ್ರಷ್ಟಾಚಾರ ಮಾಡ್ತಾರಲ್ಲ, ಸರ್ಕಾರ ಸಂಬಳ ಕೊಟ್ಟರೂ ಸಹಿತ ಮತ್ತೆ ಮ್ಯಾಲೆ ಒಂದಿಷ್ಟು ಗಿಂಬಳು ಬೇಕಲ್ಲ, ತಿಳಿತದನು ಕನ್ನಡ? ಮತ್ತು ಕೈ ಚಾಚೋದು ಬಿಟ್ಟಿಲ್ಲ ಇವರು. ಒಬ್ಬ ಆಫೀಸರ್ ಟೇಬಲ್ ಮೇಲೆ ಹೆಸರು ಫಲಕ ಇರ್ತದೆ ನೋಡ್ರಿ, ಬರೆದಿರ್ತಾರೆ. ಈಗ ಕಾಲೇಜ್ದೊಳಗೆ ಪ್ರಿನ್ಸಿಪಾಲ್ನ ಟೇಬಲ್ ಮೇಲೆ ಒಂದಿರ್ತದೆ, ಏನಂತ? ಪ್ರಿನ್ಸಿಪಾಲ್ರು ಇವರು ಅಂತ ಅವ್ರ ಹೆಸರು ಇರ್ತದಲ್ಲ. ಹಂಗೆ ಬೋರ್ಡ್ ಬರೆದಿದ್ದ ತನ್ನ ಟೇಬಲ್ ಮೇಲೆ, ನಾನು ಯಾವುದೇ ಕಾರಣಕ್ಕೂ ಏನು ದುಡ್ಡನ್ನು ತೆಗೆದುಕೊಳ್ಳುವುದಿಲ್ಲ, ನಾನು ಭ್ರಷ್ಟಾಚಾರಿ ಅಲ್ಲ, ಇನ್ನೊಬ್ಬರ ದುಡ್ಡು ನಾನು ಮುಟ್ಟುವುದಿಲ್ಲ ಅಂತ ಬೋರ್ಡ ಬರೆದಿದ್ದ.
ದೊಡ್ಡ ಬೋರ್ಡ್, ಅದರ ಕೆಳಗೆ ಸಣ್ಣ ಅಕ್ಷರಲ್ಲಿ ಕೌನ್ಸ್ನ್ಯಾಗ ಮತ್ತೊಂದು ಸಾಲ ಬರೆದಿದ್ದ. ಏನು, ನಿಮಗೆ ತಿಳಿದು ನೀವ ನನ್ನ ಕಿಸೆದಾಗ ಇಟ್ಟು ಹೋಗ್ಬೇಕಂತ ಬರೆದಿದ್ದ. ತಿಳಿತಿಲ್ಲ. ಮೊದಲು ಏನು ಬರೆದಾನ, ನಾನು ಯಾರ್ದು 10 ಪೈಸಾ ಮುಟ್ಟುವುದಿಲ್ಲ, ತಗೊಳ್ಳೋದಿಲ್ಲ ಅಂತ ಬರೆದಾನ ದೊಡ್ಡ ಅಕ್ಷರನ್ಯಾಗ. ಅದ್ರ ಕೆಳಗೇನು ಬರೆದಾನ, ನಿಮಗೆ ತಿಳಿದು ನೀವ ಯಾರಿಗೆ ಗೊತ್ತಿರಲಾರ್ದಂಗೆ ಕಿಸೆದಾಗ ಇಟ್ಟು ಹೋಗ್ಬೇಕಂತ ಬರೆದಿದ್ದ. ಅಂದ್ರೆ ಇದು ನಿಮಗೆ ತಿಳಿದು ನೀವು ಇಡೋದು ಗಿಂಬಳ, ತಿಂಗಳಿಗೊಮ್ಮೆ ಸಿಗೋದು ಸಂಬಳ. ಸಂಬಳನು ನನಗೆ ಇರಲಿ, ಗಿಂಬಳನು ನನಗೆ ಇರಲಿ. ಸಾಲೋಟ್ಗಿ ಒಳಗೆ ಸಂಪತ್ತು ಎಟ್ಟದ ಹುಟ್ಟು ನನಗೆ ಇರಲಿ. ಇಟ್ಕರ ಸಂತೋಷ ಇರ್ತದನು ಇಲ್ಲ, ಸೊಲ್ಲಾಪುರದ್ದು ಎಟ್ಟದ ಅದು ನನಗೆ ಇರಲಿ. ಎಲ್ಲರದು ತೊಗೊಂಡು ಏನು ಮಾಡೋದು, ತಿನ್ನಾಕೆ ಬರೋದ, ಉಣ್ಣಾಕೆ ಬರೋದ? ಭಗವಂತ ಎಷ್ಟು ಕೊಟ್ಟಾನ ಅಷ್ಟು ಸಾಕಲ್ಲ ಸುಂದರವಾಗಿ ಬದುಕಾಕ. ಅದಕ್ಕೆ ಹೆಣ್ಮಗಳು ಬರೆದಳು, ನಂದಲ್ಲದ ವಸ್ತುವನ್ನು ನಾನೆಂದೂ ಮುಟ್ಟುವುದಿಲ್ಲ, ಭಗವಂತನೇ ನಿನ್ನ ಮ್ಯಾಲ ಪ್ರಮಾಣ. ಹಂಗೆ ನಮ್ಮ ಕಡೆಯಿಂದ ಆಗ್ತದನ? ಈಗ ನೀವು ಪ್ರವಚನ ಮುಗಿದಿಂದ ಮನೆಗೆ ಹೊರಟಿರ್ತೀರಿ, ಯಾರ್ದೋ ಒಂದು 500 ರೂಪಾಯಿ ನೋಟ್ ಬಿದ್ದಿರ್ತೈತಿ ಅಂತ ತಿಳ್ಕೊರಿ. ಹಾದ್ಯಾಗ ಬಿದ್ದರೆ ಬೀಳುವಲ್ದು ಹಾಕ್ಬಿಡು, ನಮ್ಮದಲ್ಲ ಅಂತ ಒಬ್ರರು ಹೊಕ್ಕಿರಿನ? ಏನು ನೋಡ್ಬೇಕು, ಸಿಕ್ಕವ್ರು ನೋಡ್ರಿ, ಹಣಿಗೆ ಕಣ್ಣಿಗೆ ಒತ್ಕೊಂತಾರೆ ಅದನ್ನು. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಯಸದೇ ಬಂದ ಸೌಭಾಗ್ಯ ಲಕ್ಷ್ಮಿ ಅಂತ ಮತ್ತೆ ಒತ್ಕೊಂಡು ಸುತ್ತಮುತ್ತ ನೋಡಿ, ಯಾರು ತೊಗೊಂಡಿದ್ದು ನೋಡಿದ್ರೆ ಮತ್ತೆ ಅಪರಾಧಿಗಳು. ಅತ್ತ ಇತ್ತ ಸುತ್ತಮುತ್ತ ನೋಡಿ ಯಾರೂ ಇಲ್ಲಂದ್ರೆ ಕಣ್ಣಿಗೆ ಹೊತ್ಕೊಂಡು ಕಿಸೆಗೆ ಹಾಕ್ಕೊಂಬಿಡೋದು. ನಮ್ಮದಲ್ಲ ಅನ್ನೋದು ಗೊತ್ತಿಲ್ಲೇನು? ನಾವೇನು ಶ್ರಮಪಟ್ಟು ಗಳಿಸಿದ್ದದ ಏನು? ಯಾರೋ ಪಾಪ ಕಣ್ಣು ತಪ್ಪಿ ಕೈ ತಪ್ಪಿ ಬಿದ್ದದ ಹಾದಿ ಮ್ಯಾಲ, ಅದನ್ನು ಒಯ್ದು ಒಂದಿಷ್ಟು ಯಾರು ಕಳ್ಕೊಂಡ್ರಲ್ಲ ಅವ್ರಿಗೆ ಮುಟ್ಟಿಸಿದ್ರೆ ಸದಾಚಾರ. ಮತ್ತು ದಿನಂಪ್ರತಿ ಏನು ಪ್ರವಚನಕ್ಕೆ ಬರ್ತೀವಿ, ದಿವಸ 500 ನೋಟ್ ಒಂದು ಬೀಳುವಲ್ದು ಯಾಕೆ? ಮತ್ತದು ಬಿದ್ದರೆ ಬೀಳುವಲ್ದು ಯಾಕೆ? ನನ್ನ ಕಣ್ಣಿಗೆ ಬೀಳ್ಬೇಕು, ನನಗಂದ್ರೆ ನನಗಲ್ಲ. ಇನ್ನೊಬ್ಬರು ವಸ್ತು ಮುಟ್ಟಬಾರದು. ಈಗ ಯಾರೋ ಗಿಡ ಹಚ್ಚಿರ್ತಾರೆ, ನೀರು ಹಾಕಿರ್ತಾರೆ, ಅವರು ಕಷ್ಟಪಟ್ಟು ಕಾಂಪೌಂಡ್ದೊಳಗೆ ಗಿಡ ನಾಟಿಸಿರ್ತಾರೆ. ಅದು ಬೆಳ್ಕೋತ ಬೆಳ್ಕೋತ ಎಲ್ಲಿಗೆ ಬರ್ತದೆ? ಕಾಂಪೌಂಡ್ದ ಹೊರಗೆ ಬರ್ತದೆ. ಏನು? ಗಿಡ ಹೊರಗೆ ಹೂ ಬಿಟ್ಟಿರ್ತದೆ. ಇವರು ಬೆಳಗಿನ ಜಾವ ವಾಯುವಿಹಾರಕ್ಕೆ ಹೋಗಿರ್ತಾರೆ, ಕೆಲವರು ವಾಕಿಂಗ್ ಕಂತ. ಏನು ವಾಕಿಂಗ್ ಮಾಡಿ ಮತ್ತೆ ಮರಳಿ ಮನೆಗೆ ಬರುವಾಗ ಇದು ಗಿಡ ನಾ ಹಚ್ಚಿಲ್ಲ, ಯಾರ್ದೋ ಗಿಡ ಅದ, ನೀರನ್ನು ನಾ ಹಾಕಿಲ್ಲ, ಇದನ್ನು ಜೋಪಾಸನ ಮಾಡಿಲ್ಲ ಅನ್ನೋದು ಗೊತ್ತಿದ್ದೂ ಸಹಿತ ಆ ಕಡೆಯಿಂದ ಮನೆಗೆ ಬರಗೊಡ್ದನ ಒಂದು ಉಡಿ ಹೂವಾಗಿರ್ತವೆ. ಯಾರೋ ಬೆಳೆಸಿದ ಗಿಡದ ಹೂವನ್ನು ತೊಗೊಂಡು ಬಂದು ನಾವು ದೇವ್ರಿಗೆ ಎರಿಸಿ ಪೂಜೆ ಮಾಡಿದ್ರೆ ಪೂಜಾಕ್ಕೆ ಫಲ ಕೊಡೋದಿಲ್ಲ. ಯಾಕೆ? ಗಿಡ ನೀ ಹಚ್ಚಿಲ್ಲ, ನೀರು ಹಾಕಿಲ್ಲ. ಇನ್ನೊಬ್ರದ್ದು ತೊಗೊಂಡು ಬಂದಿ ನೀನು. ಹಿಂಗೆ ಮಾಡೋದಿಲ್ಲ. ಭಾಳ ಮಜಾ ಇರ್ತಾರೆ ಅವರು. ಅವ್ರದ್ದು ನೋಡ್ಬೇಕು, ಒಂದಿಟ್ಟು ನೋಡಿ ಕಲಿಬೇಕು. ಅತ್ತಾಗ ಇತ್ತಾಗ ನೋಡೋದು, ಯಾರದು ಸುಳಿವಿರಲಿಲ್ಲ ಅಂದ್ರೆ ಗಪ್ನ ಹರ್ಕೊಂಬಂದ್ಬಿಡೋದು, ದೇವ್ರಿಗೆ ಹರಿಸೋದು. ದೇವರು ಹೂ ಬಿಡೋದಿಲ್ಲ, ನಿನ್ನ ಮನಸ್ಸ ಅನ್ನುವಂಥ ಹೂವು ಅರಳಿತ್ತು, ಅದು ಸದಾಚಾರದ ಸುವಾಸ ಬಿಟ್ಟಿತು ಅಂದ್ರೆ ಅದು ನಿನ್ನ ಪೂಜೆ ಆಗ್ತದೆ. ಅದಕ್ಕೆ ಭಗವಂತ ಒಲಿತಾನ ಹೊರತು ಇರದಿದ್ರೆ ಒಲಿಯುವುದಿಲ್ಲ. ನಿನ್ನ ಮನದ ಮೊಗ್ಗರಳಬೇಕು. ಇನ್ನೊಬ್ಬರು ಹಿತ್ತಲದೊಳಗೆ ಅರಳಿರ್ತಕ್ಕಂಥ ಹೂವು ತೊಗೊಂಡು ನೀ ಎಷ್ಟು ದಿವಸ ಎರಸಾವ, ಎಷ್ಟು ಪೂಜೆ ಮಾಡಾವ? ಅದಕ್ಕೆ ಅವ್ರು ಏನು ಹೇಳ್ಯಾರ? ಆಚಾರ ಭಾಳ ಮುಖ್ಯ. ಅದಕ್ಕೆ ಕೈಗೆ ಸಹಿತ ಆಚಾರ ಗೊತ್ತಿರಬೇಕು. ಸಿ ವಿ ರಾಮನ್ ಅಂತ ತಿಳ್ಕೊಂಡು ಒಬ್ಬ ವಿಜ್ಞಾನಿಗಳಾಗಿ ಹೋಗಿದ್ದಾರೆ ನಮ್ಮ ದೇಶದೊಳಗೆ. ಅವರು ನ್ಯೂಸ್ ಪೇಪರ್ದೊಳಗೆ ಒಂದು ಸಂದೇಶವನ್ನು, ಜಾಹೀರಾತನ್ನು ಹೊರಡಿಸಿದ್ರು. ನಮ್ಮ ಸಂಸ್ಥೆಯೊಳಗೆ ಒಂದು ಏನಂತಾರೆ ಅದಕ್ಕೆ, ವೆಕೇಷನ್ ಅಂತಾರಲ್ಲ, ಒಂದು ಹುದ್ದೆ ಖಾಲಿ ಅದ. ಅದಕ್ಕೆ ನಾವು
ತಗೋತೀವಿ ಅಂತ ತಿಳ್ಕೊಂಡು ಒಂದು ಜಾಹೀರಾತು ನೀಡಿದ್ರು. ಒಬ್ಬ ಹುಡುಗ ಈ ಜಾಹೀರಾತು ಓದಿಕೊಂಡು ತರುಣ ಯುವಕ ಅವ ಅವರ ಸಂಸ್ಥೆಗೆ ಬಂದಿದ್ದ, ಆಫೀಸಕ್ಕೆ ಬಂದಿದ್ದ. ಸಿ ವಿ ರಾಮನ್ ಅವ್ರಿಗೆ ಭೇಟಿ ಕೊಟ್ಟ. ಆವಾಗ ಅವರು ಕೇಳಿದರು, ನಿನಗೆ ಭೌತಶಾಸ್ತ್ರ ಬರ್ತದೇನು ಅಂತ ಕೇಳಿದರು. ನನಗೆ ಬರೋದಿಲ್ರಿ, ಅಷ್ಟಕ್ಕಷ್ಟ ಸಾಮಾನ್ಯ ಜ್ಞಾನ ಐತಿ, ಅದರೊಳಗೆ ಪರಿಪೂರ್ಣ ಜ್ಞಾನ ನನ್ನ ಬಳಿ ಇಲ್ಲ ಅಂತ ಹೇಳಿದ. ಆವಾಗ ಅವರಂದರು, ನೋಡಪ್ಪ, ನಮ್ಮ ಸಂಸ್ಥೆಗೆ ಪರಿಪೂರ್ಣ ಭೌತಶಾಸ್ತ್ರದ ಜ್ಞಾನ ಇದ್ರೆ ಮಾತ್ರ ನಿನ್ನ ನೌಕರಿಗೆ ತಗೋತೀವಿ. ಇರಲಿಲ್ಲ ಅಂದ್ರೆ ಅರ್ಧಂಬರ್ಧ ಇತ್ತಂದ್ರೆ, ಅಲ್ಪ ಸ್ವಲ್ಪ ಜ್ಞಾನ ಇತ್ತಂದ್ರೆ ತಗೊಳ್ಳೋದಿಲ್ಲ. ಅದಕ್ಕೆ ಈ ಹುದ್ದೆ ನಾವು ಮತ್ತೊಬ್ಬರಿಗೆ ಕೊಡ್ತೀವಿ. ಈಗ ಈ ದೂರದಿಂದ ಬಂದಿದೆಯಲ್ಲ, ನೀ ಬಂದದ್ದಕ್ಕೆ ಇದು ಒಂದಿಷ್ಟು ಪ್ರಯಾಣದ ಭತ್ಯೆ ತಗೋ ಅಂತ ತಿಳ್ಕೊಂಡು ಕೊಟ್ಟು ಕಳಿಸಿದ್ರು. ಅವ ಆಫೀಸ್ ಬಿಟ್ಟು ಹೊರಗೆ ಬಂದು ಇವರೇನು ಒಂದಿಷ್ಟು ಪ್ರಯಾಣದ ಭತ್ಯೆ ಕೊಟ್ಟಿದ್ರಲ್ಲ ಅದನ್ನು ತೆಗೆದು ನೋಡಿದ. ಅವರು ಎಷ್ಟು ಕೊಡಬೇಕಾಗಿತ್ತಲ್ಲ ಅದಕ್ಕಿಂತ 2 ಪಟ್ಟು ಹೆಚ್ಚು ಕೊಟ್ಟಿದ್ದರು ರೊಕ್ಕನ. ಅವ ಹುಡುಗ ತಗೊಂಡು ಹೋಗ್ಬೋದಾಗಿತ್ತು, ಆದರೆ ಪ್ರಾಮಾಣಿಕ ಇದ್ದ ಹುಡುಗ, ಆಚಾರವಂತಿದ್ದ. ಇವರು ನೌಕರಿ ಕೊಡೋದಿಲ್ಲ, ನಿನ್ನೊಳಗೆ ಅರ್ಹತೆ ಇಲ್ಲ ಅಂದ್ರೂ ಸಹಿತ ಹೆಚ್ಚಿನ ದುಡ್ಡು ಕೊಟ್ಟಾರಲ್ಲ ಅಂತ ತಿಳ್ಕೊಂಡು ಹೋದ ಹುಡುಗ ಮತ್ತೆ ಮರಳಿ ಬಂದ, ಆಫೀಸ್ಗೆ ಬಂದ. ಆವಾಗ ಅವರು ನೋಡಿದರು, ಸಿಟ್ಟು ಬಂತವ್ರಿಗೆ. ಅಲ್ಲೋ, ನಿನಗೆ ಒಂದು ಸರ್ತಿ ಹೇಳಿದ್ರೆ ತಿಳಿದಿಲ್ಲೇನು, ನಿನ್ನೊಳಗೆ ಅರ್ಹತೆ ಇಲ್ಲ, ನಮಗೆ ಬೇಕಾಗಿರುವಂಥ ಜ್ಞಾನ ನಿನ್ನ ಬಳಿ ಇಲ್ಲ ಅಂತ ಹೇಳಿ ಕಳಿಸೀವಿ, ನೌಕರಿ ಕೊಡೋಕೆ ಬರೋದಿಲ್ಲ ಅಂತ ಹೇಳಿ ಕಳಿಸೀವಿ, ಮತ್ತೆ ಬಂದಿದೆ ಅಲ್ಲಿ ನೀನು ಅಂತ ಸಿಟ್ಟು ಮಾಡಿದರು. ಆವಾಗ ಹುಡುಗೊಂದು ಚಲೋ ಮಾತು ಹೇಳ್ತಾನೆ, ನೀವು ನೌಕರಿ ಕೊಡ್ರಿ ಅಂತ ಬಂದಿಲ್ಲ ನಾನೀಗ, ಆದ್ರೆ ಭಾಳ ದೂರದಿಂದ ಬಂದಾನ ಹುಡುಗ ಅಂತ ತಿಳ್ಕೊಂಡು ಪ್ರಯಾಣದ ಭತ್ಯೆ ಕೊಟ್ಟಿರಲ್ಲ, ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿಲ್ಲ, ನೀವು 2 ಪಟ್ಟು ಹೆಚ್ಚಿನ ದುಡ್ಡು ಕೊಟ್ಟಿರಿ, ಅದಕ್ಕೆ ನಿಮ್ಮ ದುಡ್ಡು ನಿಮಗೆ ಇರಲಿ ಅಂತ ಹೊಳ್ಳಿ ಕೊಡಕ್ಕೆ ಬಂದೀನಿ ಅಂದ ಹುಡುಗ. ನೋಡು, ಹೆಚ್ಚಿನ ದುಡ್ಡು ನಿಮ್ಮ ದುಡ್ಡು ನನಗೆ ಬೇಕಾಗಿಲ್ಲ, ಪ್ರಯಾಣದ ಭತ್ಯೆ ಎಷ್ಟದ ಅಷ್ಟು ಸಾಕು ನನಗೆ. ಇದು ಆಚಾರ. ಇಂಥ ಆಚಾರವನ್ನು ನಾವು ರೂಢಿಸಿಕೊಳ್ಳಬೇಕು. ಸಾಧ್ಯ ಆದ್ರೆ ನಮ್ಮ ಮಕ್ಕಳಿಗೊಂದಿಷ್ಟು ಕಲಿಸಿಕೊಡ್ಬೇಕು. ಈಗ ಮಕ್ಕಳು ಗೊತ್ತಿರೋದಿಲ್ಲ ಪಾಪ, ಸಣ್ಣ ಹುಡುಗರವು ಅಂಗಳದೊಳಗೆ ಆಟ ಆಡ್ತಿರ್ತಾವು. ಇನ್ನೊಬ್ಬರು ಪಕ್ಕದ ಮನೆಯವರು ವಸ್ತು ಬಿದ್ದಿರ್ತದೆ ಬೆಲೆ ಬಾಳುವಂಥದ್ದು, ಅದನ್ನು ತಗೊಂಡು ನಿಮ್ಮ ಮನೆಗೆ ಬಂದು ಅಂದ್ರೆ ತಾಯಿ ಕಲಿಸ್ಬೇಕು ಮಗನಿಗೆ, ನೋಡು ಇದು ನಮ್ಮದಲ್ಲ ವಸ್ತು, ಇದು ಅವ್ರಿಗೆ ಸಂಬಂಧಪಟ್ಟದ್ದದ, ನೀನು ಅವ್ರ ಮನೆಗೆ ಒಯ್ದು ಕೊಟ್ರನ್ನ ನಿನ್ನ ಒಳಗೆ ಕರ್ಕೋತೀನಿ, ಇಲ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಮಗು ಹೆಂಗೆ ಬೆಳೀತದ? ನಿಜವಾದ ರಾಷ್ಟ್ರದ ಪ್ರಜೆ ಆಗತ್ತದ, ಒಳ್ಳೆಯ ನಾಗರಿಕ ಆಗತ್ತಾನ ಹುಡುಗ. ಮತ್ತು ಯಾರ್ದೋ ಒಂದಿಷ್ಟು ಬಂಗಾರದ ಆಭರಣ ಬಿದ್ದಿತ್ತು, ಅದನ್ನು ತೊಗೊಂಡು ಬಂದು ತಾಯಿ ಕೈಯ ಕೊಟ್ಟ ಅಂದ್ರೆ ತಾಯಿ ಖುಷಿ ಪಡಬಾರದು, ಸಂತೋಷ ಪಡಬಾರದು, ಇದು ನಮ್ಮದಲ್ಲ, ಅವ್ರ ಮನೆಗೇನ ಕೊಟ್ಟ ಬಾ ಅಂತ ಕಳಿಸಿದ್ರೆ ಮಗನಿಗೆ ಆಚಾರ ಕಲಿಸಿದಂಗೆ. ಎಲ್ಲಿತ್ತು, ಹೆಂಗೆ ಸಿಕ್ತು ಕೇಳಬೇಕಲ್ಲ, ಪ್ರಶ್ನೆ ಮಾಡಬೇಕಲ್ಲ. ಎಲ್ಲರ ಸಿಗಲಿ ಹೆಂಗಾರ ಸಿಗಲಿ, ದಿವಸ ಇಂಥದ್ದೊಂದು ತೊಗೊಂಡು ಬಾ ಅಂದ್ರೆ ಅದು ಬರೇ ಬಿದ್ದದ್ದು ತೊಗೊಂಡು ಬರೋದಿಲ್ಲ, ಕೊರಳಿಗೆ ಕೈ ಹಾಕ್ತದ ಒಂದು ದಿವಸ, ಹಂಗೆ ಬೆಳೀತದ ಹುಡುಗ. ಈಗ ಮೊದಲ ಅಂಗಳದೊಳಗೆ ಬಿದ್ದದ್ದು ತಂದು ಕೊಡ್ತದ, ಮುಂದೆ ಒಂದು ದಿವಸ ಇನ್ನೊಬ್ಬರು ಕುತ್ತಿಗೆಗೆ ಕೈ ಹಾಕ್ತದ. ಅನಾಚಾರ. ಮಗನು ಬದುಕ ಯಾರು ಹಾಳು ಮಾಡಿದರು? ಯಾರೂ ಹಾಳು ಮಾಡಿಲ್ಲ, ತಾಯಿ ಹಾಳು ಮಾಡಿದ್ಲು. ಅದಕ್ಕೊಂದಿಷ್ಟು ಸಂಸ್ಕಾರ ಸಂಸ್ಕೃತಿ ಕಲಿಸಿಕೊಡ್ಬೇಕಲ್ಲ ಮಕ್ಕಳಿಗೆ. ಕೆಟ್ಟ ಕೆಟ್ಟ ಶಬ್ದಗಳನ್ನು ಆಡ್ತಿತ್ತು ಅಂದ್ರೆ ಹುಡುಗ, ಇಂಥ ಶಬ್ದಗಳನ್ನು ಆಡಾಕ ಹೋಗಬೇಡ ಅಂತ ಒಂದಿಷ್ಟು ಕಲಿಸಿಕೊಡ್ಬೇಕು. ಈಗೇನು ಕಲಿಸ್ತೀವಿ ಅದ ಕಲಿತಾವ ಮಕ್ಕಳು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈಗ ಕಲಿಲಾರ್ದವ್ರು ಮುಂದೆ ಕಲಿತಾರೇನು? ಲಗ್ನ ಆದ ಬಳಿಕ ಕಲಿತಾರನ? ಎಂದೂ ಕಲಿಯೋದಿಲ್ಲ. ಆದರೂ ಕೆಲವ್ರಿಗೆ ಹುಚ್ಚಿರ್ತದೆ, ಲಗ್ನ ಆಗಿದ್ದು ಸುಧಾರಿಸ್ತಾನೆ. ಇವ ಮತ್ತೊಂದಿಷ್ಟು ಹದಗೆಟ್ಟು ಹೈದರಾಬಾದ್ ಹಿಡ್ದಿರ್ತಾನೆ.
ಅವರೊಬ್ಬರನ್ನ ಇವ್ರಿಗೆ ಜೋಡು ಮಾಡಿ ತಂದೆ ತಾಯಿಗೆ ಮೊದಲು ಒಬ್ಬನೇ ಇರ್ತಾನೆ, ಹೋಗೇ ಬಿಡ್ತಾನೆ. ಅದಕ್ಕೆ ಸಣ್ಣವರಿದ್ದಾಗನ ಕಲಿಸೋದು. ಹೇಳಿಲ್ಲ, ಹಳ್ಳಿ ಒಳಗೆ ಒಂದು ಗಾದಿ ಮಾತು ಬರ್ದಾರ, 3 ವರ್ಷದ ಬುದ್ಧಿ 100 ವರ್ಷದ ತನಕ ಇರುತ್ತದೆ. ಏನು ಕಲಿಸ್ತೀವಿ ಅದ. ತಮಾಷೆಯಾಗಿ ಒಂದು ಕತೆ ಅದ. ಹೆಂಗೆ ಒಂದು ಊರಾಗ ಪ್ರವಚನ ನಡೆದಿತ್ತು. ನೀವು ಹೆಂಗೆ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ತಿರಿಲ್ಲ, ಹಂಗೆ ಒಬ್ಬ ತಾಯಿ ತನ್ನ ಮಗನಿಗೆ ಕರ್ಕೊಂಡು ಬರ್ತಿದ್ಲು. ಸಣ್ಣ ಮಗ ಕರ್ಕೊಂಡು ಬರ್ತಿದ್ಲು. ಬಂದು ಕೂತು ಕೂಡ್ಲೇನ ಹುಡುಗ, ಯವ್ವ ನನಗೆ ರೆಸ್ಟಿಗೆ ಬಂದದಂತಿತ್ತು. ತಿಳಿತದಿಲ್ಲ ರೆಸ್ಟಿಗೆ ಬಂದದಂದ್ರೆ, ನನಗೆ ಒಂದಾಕ ಬಂದವಂತಿತ್ತದ ಹುಡುಗ. ಈ ಗದ್ದಲು ಹೇಳೋಣ ಸುತ್ತಮುತ್ತ ಜನ ಇದ್ರಲ್ಲ, ಅವರು ಹೆಣ್ಮಗಳಿಗೆ ಬೈತಿದ್ರು. ಅವರು ಜಗತ್ತಿನೊಳಗೆ ನೀನ ಜನ್ಮ ಕೊಟ್ಟಿದೆ ಏನು ಮಕ್ಕಳಿಗೆ, ನಾವು ಕೊಟ್ಟಿಲ್ಲೇನು, ನಾವು ಹೆಂಗೆ ಬಿಟ್ಟು ಬಂದೀವಿ ಹಂಗೆ ಬಿಟ್ಟು ಬರಬಾರ್ದೇನು, ಇಲ್ಲಿಲ್ಲ ಹಂಗೆ ಕರ್ಕೊಂಡು ಬಂದಿ ಅಂದ್ರೆ ತಣ್ಣಗೆ ಕೂಡಿಸ್ಬೇಕು ಅವನು. ಎಷ್ಟು ಗದ್ದಲ ಮಾಡ್ತೀನಿ, ನೀನು ಕೇಳೋದಿಲ್ಲ ನಮ್ಮನ್ನು ಕೇಳ್ಕೊಡೋದಿಲ್ಲ ಅಂತ ಸುತ್ತಮುತ್ತಿದ್ದವ್ರು ಎಲ್ಲರೂ ಬೈದರು. ಆ ದಿವಸ ಬೈಸ್ಕೊಂಡು ಮನೆಗೆ ಹೋದಳು. ಮತ್ತೆ 2ನೇ ದಿವಸ ಮತ್ತೆ ಕರ್ಕೊಂಡು ಬಂದ. ಮತ್ತೆ 2ನೇ ದಿವಸ ಹುಡುಗ, ಅದಕ್ಕೇನು ಗೊತ್ತು ಪಾಪ, ಯವ್ವ ನನಗೆ ರೆಸ್ಟಿಗೆ ಬಂದದ. ಮತ್ತೆ ಬೈದರು. 1 ವಾರ ಬೈಸ್ಕೊಂಡ್ಲಿ ಹೆಣ್ಮಗಳು ಎಲ್ಲರ ಕಡೆಯಿಂದ. 1 ವಾರ ಆದ ಬಳಿಕ, ಅದು ಶ್ರಾವಣ ಮಾಸ ಇತ್ತು, 1 ತಿಂಗಳು ಪುರಾಣ. ಮುಂದೆ ಇನ್ನೂ 3 ವಾರ ಇದ್ವಲ್ಲ, ಆವಾಗ 1 ವಾರ ಬೈಸ್ಕೊಂಡು ಸಾಕಾಗಿ ಹೆಣ್ಮಗಳಿಗೆ ಮಗನಿಗೆ 1 ದಿವಸ ಮುಂದೆ ಕೂಡಿಸ್ಕೊಂಡು ಇಂದ ಪ್ರವಚನಕ್ಕೇನು ಕರ್ಕೊಂಡು ಹೋಗ್ತೀನಲ್ಲ, ನನಗೆ ರೆಸ್ಟಿಗೆ ಬಂದವು ಒಂದಕ್ಕೆ ಬಂದವು ಅನ್ನಕ್ಕೆ ಹೋಗಬೇಡ, ನಿನಗೊಂದು ಹೊಸ ಭಾಷೆ ಕಲಿಸ್ತೀನಿ, ನಿನಗೆ ಅಟ್ಟ ಗೊತ್ತಿರ್ಬೇಕು, ನಾ ಹೇಳ್ದಂಗೆ ನೀ ಹೇಳ್ಬೇಕಂದಳು. ಹುಡುಗಂತ ಏನದು ಅಂತ. ಇನ್ನು ಮುಂದೆ ರೆಸ್ಟಿಗೆ ಬಂದವ್ರ ನನಗೆ ಹಾಡಂಗಾಗೈತಿ ಅಂತ